ಮಾಡಿದ್ಲು ಅವಳು ನಿನಗೆ? ಏನ್ ಮಾಡಿದ್ಲು? ನಾನು ಅಲ್ಲೇ ಇದ್ನಲ್ಲೋ. ನಿನ್ಗೆ ಅಷ್ಟೊಂದು ವೇಷ ಇದ್ದಿದ್ರೆ ನನ್ನ ಮೇಲೆ ಆಟೋ ಹತ್ತಿಸ್ಬೋದಿತ್ತಲ್ವಾ? ಪಾಪ ಕಣ ಅವಳು, ಒಳಗಡೆ ಒಂದು ಜೀವ ಇದೆ. ಕಾಮನ್ಸ್ ಬಂತು ನಿನ್ಗೆ? ಮನುಷ್ಯನ ನೀನು ಬಿಡಲ್ಲ ಕಣೋ. ನಿನ್ನ ಮಾತ್ರ ಸುಮ್ಮನೆ ಬಿಡಲ್ಲ ಕಣೋ ನಾನು. ನೋಡು ರಂಜನ್, ನಾನಿವಾಗ ಏನೇ ಹೇಳಿದ್ರು ನೀನು ಸಮಾಧಾನವಾಗಿ ಕೇಳೋ ಪರಿಸ್ಥಿತಿಲಿಲ್ಲ. ಆ ತಾಳ್ಮೆನೂ ಇಲ್ಲ. ಅದಕ್ಕಿಂತ ಹೆಚ್ಚಾಗಿ ನಾನಿವಾಗ ಏನೇ ನಿಜ ಹೇಳಿದ್ರು ನೀವು ಯಾರು ನನ್ನ ನಂಬಕ್ಕೆ ತಯಾರಿಲ್ಲ. ನಂಬಿಕೆ? ಸಾಕ್ಷಿ ನಿನ್ ಮೇಲೆ ತುಂಬಾ ನಂಬಿಕೆ ಇಟ್ಕೊಂಡಿತ್ತಲ್ಲೋ. ಅವಳು ನಂಬಿಕೆಗೆ ದ್ರೋಹ ಮಾಡ್ತು ನೀನು. ತಾನು ತಾಯಿ ಆಗ್ತಿದ್ದೀನಿ ಅಂತ ತುಂಬಾ ಆಸೆ ಪಟ್ಟಿದ್ಲು ಅವಳು. ನಮಗೂ ಹುಟ್ಟೋ ಮಗುನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಅಂತ ಎಷ್ಟೊಂದು ಕನಸು ಕಟ್ಕೊಂಡಿದ್ವಲ್ಲ ನಾವು. ಇನ್ನೂ ಪ್ರಪಂಚನೇ ನೋಡ್ದ ನನ್ನ ಕಂದ ಮುಂದೆ ಸಾಯಿಸ್ಬಿಟ್ಟಿಯಲ್ಲೋ ನೀನು. ಅನ್ಯಾಯವಾಗಿ ಸಾಯಿಸ್ಬಿಟ್ಟಲ್ಲೋ. ಅದೇ ನೀನು ಬದುಕಿರಬಾರ್ದು. ನೀನು ಬದುಕಿದ್ರೆ ತುಂಬಾ ಜನ ನೋವು ಅನುಭವಿಸ್ಬೇಕಾಗತ್ತೆ. ಸಾಯ್ಬೇಕು ನೀನು. ನೀನು ಸತ್ರೇನೆ ನನ್ನ ಮಗು ಆತ್ಮಕ್ಕೆ ಶಾಂತಿ ಸಿಗೋದು. ನಾನು ಇಷ್ಟೆಲ್ಲ ಹೇಳಿದ್ಮೇಲೂ ನಿಮಗೆ ನನ್ನ ಮೇಲೆ ನಂಬಿಕೆ ಬಂದಿಲ್ಲ ಅಂದರೆ ಶೂಟ್ ಮಾಡಿ. ನಾನು ಬದುಕಿದ್ದು ಏನು ಪ್ರಯೋಜನ ಇಲ್ಲ. ಶೂಟ್ ಮಾಡಿ ರಂಜಿತ್. ನೀನು ಇವಾಗ ಟ್ರಿಗರ್ನ ಪುಲ್ ಮಾಡಿದ್ರೆ ಪಟ್ಟದರ ಪ್ರಾಣ ಆಗುತ್ತೆ ರಂಜಿತ್. ಶೂಟ್ ಮಾಡಿ ರಂಜಿತ್. ಕಮಾನ್, ಶೂಟ್ ಮೀ ರಂಜಿತ್, ಶೂಟ್ ಮಾಡಿ. Come on. Shoot. Shoot ಮಾಡಿ ರಂಜಿತ್. Shoot. ನಮ್ಮ ಕೈಲಾದ ಪ್ರಯತ್ನ ನಾವು ಮಾಡಿದ್ವಿ, ಆದರೆ ಮಗುನ ಉಳಿಸ್ಕೊಳಕ್ಕಾಗಿಲ್ಲ. ಅಂಜಿತ್ ಬಿಡಿ.
ನಾನು ಬರೋದು 5 ನಿಮಿಷ ಲೇಟ್ ಆಗಿದ್ದಿದ್ರು ಎಂತ ಕೆಲಸ ಮಾಡ್ಬಿಡ್ತಿದ್ರಿ. ಏನ್ ತಪ್ಪು ಆರ್ಯ? ನನ್ನ ಹೆಂಡತಿ ಮಗುನ್ ಸಾಯಿಸೋದಕ್ಕೆ ಬಂದವನ್ನ ಸುಮ್ಮನೆ ಬಿಡು ಅಂತ ಹೇಳ್ತಾ ಇದ್ದೀರಾ? ನೀವು ಬರೋದು ಇನ್ನೊಂದು ನಿಮಿಷ ತಡ ಆಗಿದ್ದಿದ್ರು ಮುಗಿಸ್ತಿದ್ದೆ ಅವನ್ನ ನಾನು. ನೀವು ಹಾಗೆ ಯೋಚನೆ ಮಾಡೋದು ತಪ್ಪು. ಆದಿತ್ಯ ತಪ್ಪು ಮಾಡಿದ ನಿಜ. ಅದಕ್ಕೆ ನಿಮಗೆ ಎಷ್ಟು ಕೋಪ ಬರುತ್ತೋ ನನಗೂ ಅಷ್ಟೇ ಕೋಪ ಬರುತ್ತೆ. ಹಾಗಂತ ಕಾನೂನ ಕೈಗೆ ತಗೊಳ್ಳೋದು ತಪ್ಪು. ಯಾವ ಕಾನೂನು ಆರ್ಯ? ಎಲ್ಲಿದೆ ನ್ಯಾಯ? ನಾನು ಬೇಕಾದಷ್ಟು ತಪ್ಪು ಮಾಡಿದ್ದೀನಿ. ಯಾವ ಕಾನೂನು ಏನು ಮಾಡಿಲ್ಲ ನನ್ನ. ಈಗ ನ್ಯಾಯ ಅನ್ಯಾಯ ತಕಡಿ ತಗೋ ಕಾಲ ಅಲ್ಲ ಇದು. ಏಕ್ ಮಾರ್ ದೋ ತುಕಡ ಅಷ್ಟೇ. ಹಂಗಿದ್ರೇನೆ ಈ ದುನಿಯಾದಲ್ಲಿ ಬದುಕೋಕ್ಕಾಗೋದು. ಇಲ್ಲ ಅಂತಂದ್ರೆ ನನ್ನ ಮಗುಗೆ ಆಗತ್ತಿನೇ, ನಿಮಗೂ ಆಗುತ್ತೆ, ನನಗೂ ಆಗುತ್ತೆ. ಸಾಧ್ಯ ಇಲ್ಲ ರಂಜಿತ್. ಈಗಾಗಲೇ ಆದಿತ್ಯ ಕಾನೂನು ಮುಷ್ಟಿಯಲ್ಲಿ ಸಿಕ್ಕಾಕೊಂಡಿದ್ದಾನೆ. ಅವ್ನು ಮತ್ತೆ ಹೇಳ್ಬಾರ್ದು. ಹಾಗೆ ನಾನು ನೋಡ್ಕೊಳ್ತೀನಿ. ಅದೆಲ್ಲ ಸಾಧ್ಯ ಇಲ್ಲ ಆರ್ಯ. ಏನು ಹೇಳ್ತಿದ್ದೀರಾ ನೀವು? ನೀವು ಬರೀ ಅವನ್ನ ಅರೆಸ್ಟ್ ಮಾಡಿದ್ದೀರಾ ಅಷ್ಟೇ. ನಿಮ್ಮ ಕೈಲಿ ಮಾಡೋಕ್ಕಾಗೋದು ಅಷ್ಟೇ. ನಾಳೆ ಬೇಲ್ ತೊಗೊಂಡು ಆಚೆ ಬರ್ತಾನ ಅವನು. ಮಾಡಿರೋ ತಪ್ಪನ್ನ ಒಪ್ಕೊಳ್ಳೋಕ್ಕೆ ರೆಡಿ ಇಲ್ಲ ಅವನು. ಅಂತವನು ತಾನು ಆಕ್ಸಿಡೆಂಟೇ ಮಾಡಿಲ್ಲ ಅಂಥೇಳಿ ನಾಳೆ ಆಚೆ ಬರ್ತಾನೆ. ಆಚೆ ಬಂದು ನಮಗೆಲ್ಲ ಮತ್ತೆ ತೊಂದರೆ ಕೊಡ್ತಾನೆ. ಅದಕ್ಕೆ ಅವನ್ನ ಶೂಟ್ ಮಾಡಿ ಸಾಯಿಸ್ಬೇಕು ಅಂದ್ಕೊಂಡೆ. ಹಾಳು ಮಾಡಿದ್ರಿ ನೀವೆಲ್ಲನೂ. ನಾನು ಹೇಳೋದನ್ನ ಸ್ವಲ್ಪ ಕೇಳ್ತೀರಾ? ನನ್ನ ಅಕ್ಕ ಸಾಕ್ಷಿ ನಿಮ್ಮನ್ನು ನಂಬ್ಕೊಂಡಿದ್ದಾಳೆ. ಈ ಥರ ಹಾರ್ಶ್ ಡಿಸಿಷನ್ ತಗೊಂಡ್ರೆ ಹೇಗೆ ಹೇಳಿ? ಸ್ವಲ್ಪ ದಿನ ತಾಳ್ಮೆಯಿಂದ ಇರಿ. ಸಾಕ್ಷಿ ಹುಷಾರಾದ್ಮೇಲೆ ಏನು ಮಾಡಬೇಕು ಯೋಚನೆ ಮಾಡೋಣ. ಅವನು ನನ್ನ ಹೆಂಡ್ತಿನ ಸಾಯಿಸೋದಕ್ಕೆ ಬಂದಿದ್ದಾನೆ. ಇನ್ನೂ ತಾಳ್ಮೆಯಿಂದ ಇರಬೇಕಾ ನಾನು? ಇರಬೇಕು. ಪ್ಲೀಸ್ ನನಗೋಸ್ಕರ ಸ್ವಲ್ಪ ದಿನ ತಾಳ್ಮೆಯಿಂದ ಇದ್ಬಿಡಿ. ಎಲ್ಲ ಸರಿ ಹೋಗುತ್ತೆ, ನಾನು ಗ್ಯಾರಂಟಿ ಕೊಡ್ತೀನಿ. ಈ ಟೈಮಲ್ಲಿ ಯಾವುದೇ ರೀತಿ ಕೆಟ್ಟ ನಿರ್ಧಾರ ತಗೊಳ್ಳೋದಕ್ಕೆ ಹೋಗ್ಬಿಡಿ ಪ್ಲೀಸ್. ನೀನು ಮನೆಗೆ ಬರ್ತೀನಿ ಅಂತ ಹೇಳೋವರೆಗೂ ನಾನು ಇಲ್ಲಿಂದ ಹೋಗಲ್ಲ. ಅಲ್ಲಿವರೆಗೂ ಇಲ್ಲೇ ಇರ್ತೀನಿ. ಅದನ್ನ ಕೇಳೋದಕ್ಕೆ ನೀನ್ ಯಾರ? ನಾನು ನಿನ್ ತಂಗಿ ಅನ್ನೋದನ್ನು ಮರ್ತು ಬಿಟ್ಟಿಯನೋ? ನನ್ನ ಮಾತ್ ಮೀರಿ ನೀನ್ ಯಾವಾಗ ರಂಜಿತ್ ಮದ್ವೆ ಆದ್ಯೋ ಅವತ್ತೇ ನಿನ್ನ ಸಂಬಂಧಕ್ಕೆ ಎಳ್ಳು ನೀರು ಬಿಟ್ಟಾಯ್ತು. ನನ್ನ ಪಾಲಿಗೆ ನನ್ನ ತಂಗಿ ಸತ್ತೋದ್ಲು. ಸಾಕ್ಷಿ ಹೇಗಿದ್ದಾಳಂತೆ? ಡಾಕ್ಟರ್ ಏನಾದರೂ ಹೇಳಿದ್ರಾ? ಏನು ಇಂಪ್ರೂವ್ಮೆಂಟ್ ಇಲ್ಲ ಅಂತೆ ಕಣೋ. ಆಪರೇಷನ್ ಮಾಡ್ತಾ ಇದ್ದಾರೆ ಅವಳಿಗೆ. ಯಾಕೆ ಒಂದು ಪ್ರಾಬ್ಲಮ್ ಆದ್ಮೇಲೆ ಇನ್ನೊಂದು ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಿದೆ? ಯಾಕೋ ಏನಾಯ್ತು? ಆದಿತ್ಯ ಸ್ಟೇಷನ್ ಏನಾದರೂ ತೊಂದರೆ ಮಾಡ್ತಾ ಇದ್ದಾನ? ಇಲ್ಲಮ್ಮ, ನೀವು ಸಾಕ್ಷಿಗೆ ಆಪರೇಷನ್ ಅಂತ ಹೇಳಿದ್ರಲ್ಲ, ಅದಕ್ಕೆ ಹಾಗಂದೆ ಅಷ್ಟೇ. ಸರಿ, ಡ್ಯಾಡ್ ಎಲ್ಲಿ? ಮೀಟಿಂಗ್ಗೆ ಹೋಗಿದ್ದಾರೆ. ಒಂದು ನಿಮಿಷ. ಡ್ಯಾಡ್, ಸಾಕ್ಷಿಗೆ ಇಲ್ಲಿ ಆಪರೇಷನ್ ನಡೀತಿದೆ. ನೀವು ನೋಡಿದ್ರೆ ಪಾರ್ಟಿ ಮೀಟಿಂಗ್ ಅಂತ ಹೋಗಿದ್ದೀರಲ್ಲ? ಇಲ್ಲ ಆರ್ಯ, ತುಂಬ ಅರ್ಜೆಂಟ್ ಮೀಟಿಂಗ್ ಅಂತ ಅಧ್ಯಕ್ಷರು ಫೋನ್ ಮಾಡಿದ್ರು, ಅದಕ್ಕೆ ಹೋಗಿದ್ದೆ. ಏನಾಯ್ತು? ಪ್ರಾಬ್ಲಮ್ ಏನಿಲ್ಲ, ಆದರೆ ರಂಜಿತ್. ಏನಾಯ್ತು ರಂಜಿತ್ಗೆ? ಇಲ್ಲ ಹಾಗೇನಿಲ್ಲ. ರಂಜಿತ್ ಅವರು ಸ್ಟೇಷನ್ಗೆ ಬಂದು ಗನ್ ತಗೊಂಡು ಆದಿತ್ಯಂಗೆ ಶೂಟ್ ಮಾಡಕ್ಕೆ ಹೋಗ್ಬಿಟ್ಟಿದ್ರು. ನಾನು ಬರೋದೊಂದು 5 ನಿಮಿಷ ಲೇಟ್ ಆಗಿದ್ರು ಆದಿತ್ಯನ ಕತೆ ಫಿನಿಶ್. ರಂಜಿತ್ ಯಾಕೋ ಹೀಗೆ ಮಾಡೋದಕ್ಕೆ ಹೋದ್ರು? ನಾವೆಲ್ಲ ಇಷ್ಟೊಂದು ನೋವು ಅನುಭವಿಸ್ತಾ ಇದ್ದೀವಿ. ಆದಿತ್ಯನ ಕೊಲೆ ಮಾಡಿ ಅವರೇನಾದ್ರು ಜೈಲಿಗೆ ಹೋದ್ರೆ ನಾಳೆ ಸಾಕ್ಷಿಗತೆ ಏನು? ನಾನು ಈಗಲೇ ಫೋನ್ ಮಾಡಿ ಕೇಳ್ತೀನಿ. ಡ್ಯಾಡ್, ನಾನು ಹೇಳೋದನ್ನ ಸ್ವಲ್ಪ ಕೇಳಿ. ರಂಜಿತ್ಗೆ ಏನು ಹೇಳಕ್ಕೆ ಹೋಗ್ಬಿಡಿ, ನಾನೆಲ್ಲ ಹೇಳಿದ್ದೀನಿ. ರಿಲ್ಯಾಕ್ಸ್. ಓಕೆ, ಸರಿ. ಆದಿತ್ಯ ತಪ್ಪನ್ನು ಒಪ್ಕೊಂಡೋ ಅಥವಾ ಇಲ್ವೋ? ಇಲ್ಲ ಡ್ಯಾಡ್, ನನ್ನೆಷ್ಟೇ ಕೇಳಿದ್ರು ತಾನು ತಪ್ಪು ಮಾಡಿಲ್ಲ, ಬೇರೆಯವ್ರು ಮಾಡಿದ್ದಾರೆ ಅಂತ ಹೇಳ್ತಿದ್ದಾನೆ. ಸರಿ, ಏನು ಮಾಡಬೇಕು ಅಂತಿದ್ಯಾ? ಇನ್ನೇನು ಮಾಡಲಿ ಡ್ಯಾಡ್, ನಾಳೆ ಆದಿತ್ಯನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತೀನಿ. ನೀವೆಲ್ಲರೂ ವಿಟ್ನೆಸ್ ಆಗಿ ಬರಬೇಕಾಗುತ್ತೆ. ಆದರೆ ಒಂದು ರಿಕ್ವೆಸ್ಟ್, ವಿಟ್ನೆಸ್ ಆಗಿ ಬಂದಾಗ ಆದಿತ್ಯನ ಕಡೆ ಯಾವುದೇ ರೀತಿ ಸಾಫ್ಟ್ ಕಾರ್ನರ್ ತೋರಿಸೋದಕ್ಕೆ ಹೋಗ್ಬೇಡಿ.
ಆದಿತ್ಯನ ವಿರುದ್ಧ ನಾನು ಸಾಕ್ಷಿ ಹೇಳಬೇಕಾ? ಹೌದಮ್ಮ, ಆದಿತ್ಯನ ವಿರುದ್ಧ ನೀವು ಸಾಕ್ಷಿ ಹೇಳಲೇಬೇಕು. ಏನು ಹೇಳ್ತಾ ಇದೆಯೋ? ನನ್ನ ಮಗನ ವಿರುದ್ಧ ನಾನೇ ಸಾಕ್ಷಿ ಹೇಳೋದಾ? ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ. ಸಾಕ್ಷಿಗೆ ನ್ಯಾಯ ಕೊಡಿಸೋದು ನಿಮ್ಮ ಕೈಯಲ್ಲಿದೆ. ಅಂದ್ರೆ ನಾನು ಆದಿತ್ಯನ ವಿರುದ್ಧ ಸಾಕ್ಷಿ ಹೇಳಲೇಬೇಕು. ಆದರೆ ಒಂದು ಮಾತು, ಕೋರ್ಟಲ್ಲಿ ನೀವು ಸಾಕ್ಷಿ ಹೇಳಬೇಕಾದ್ರೆ ಸಾಕ್ಷಿ ನಿಮ್ಮ ಮಗಳು ಅನ್ನೋದನ್ನ ಮರಿಬೇಡಿ. ನಿಮ್ಮ ಹೊಟ್ಟೆಲ್ ಹುಟ್ಟಿರೋ ಆದಿತ್ಯ ಮುಖ್ಯನೋ ಅಥವಾ ನಿಮ್ಮ ಹೊಟ್ಟೆಲ್ ಹುಟ್ಟದೇ ಇದ್ರೂ ಮಗಳಾಗಿರೋ ಸಾಕ್ಷಿ ಮುಖ್ಯನೋ ಅಂತ ಡಿಸೈಡ್ ಮಾಡಿ. ನನ್ನ ಎಂತ ಈ ಕಣ್ಣಲ್ಲಿ ಸಿಕ್ಕಾಕ್ಸ್ತಾ ಇದೆಯಾ ಆರ್ಯ? ನನ್ನ ಮಗನ ವಿರುದ್ಧ ಸಾಕ್ಷಿ ಹೇಳೋ ಪರಿಸ್ಥಿತಿಗೆ ನನ್ನ ತಳ್ತಾ ಇದೆಯಲ್ಲೋ? ಇದನ್ನ ಮಾಡಿದ್ ನಾನಲ್ಲ ಅಮ್ಮ. ನೀವು ಯಾರನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ರೋ ಅವನೇ ಇವತ್ತು ನಿಮ್ಮನ್ನ ಕೋರ್ಟ್ ಕಟ್ಟೆಗೆ ಹತ್ತಿಸ್ತಿದ್ದಾನೆ. ಯೋಚನೆ ಮಾಡಿ ಅಮ್ಮ, ನಿಮಗ ಆದಿತ್ಯ ಮುಖ್ಯನೋ ಅಥವಾ ಸಾಕ್ಷಿ ಮುಖ್ಯನೋ ಅಂತ. ನ್ಯಾಯದ ತಗಡಿ ಈಗ ನಿಮ್ಮ ಕೈಯಲ್ಲಿದೆ. ಆದಿತ್ಯ, ಕೋರ್ಟಲ್ಲಿ ನಿನ್ನ ಪರವಾಗಿ ಕೇಸ್ನ ಡಿಫೆನ್ಸ್ ಮಾಡೋದಕ್ಕೆ ಯಾರು ಲಾಯರ್ ಇಲ್ವಾ? ಲಾಯರ್ ನನ್ನ ಡಿಫೆಂಡ್ ಮಾಡೋದಕ್ಕೆ ನನ್ನವರೆಲ್ಲ ನನ್ನಿಂದ ದೂರ ಆಗಿರುವಾಗ ನನಗೆ ಯಾರು ಸರ್ ಲಾಯರ್ ಇರ್ತಾರೆ? ನನ್ನ ಸ್ವಂತ ತಮ್ಮ ಇನ್ಸ್ಪೆಕ್ಟರ್ ಆಗಿ ನಾನು ಮಾಡದಿರೋ ತಪ್ಪನೆ ನಾನು ಮಾಡಿದೆ ಅಂತ ಹೇಳಿ ನನ್ನ ವಿರುದ್ಧನೇ ಸಾಕ್ಷಿ ಹೇಳಕ್ಕೆ ರೆಡಿಯಾಗಿದ್ದಾನೆ. ಹೀಗಿರುವಾಗ ನಾನು ಹೊರಗೆ ಬಂದು ಏನು ಸರ್ ಪ್ರಯೋಜನ? ನಿನ್ನ ಪಾಲ್ಗೆ ಯಾರೂ ಇಲ್ಲ ಅಂತ ಯಾಕೆ ಅನ್ಕೋತೀಯ? ಕೋರ್ಟಲ್ಲಿ ಜಡ್ಜ್ ಮುಂದೆ ಹೇಳು, ಆಗ ಅವರೇ ನಿನ್ನ ಪರವಾಗಿ ಒಬ್ಬ ಸರ್ಕಾರಿ ಲಾಯರ್ನ ಅಪಾಯಿಂಟ್ ಮಾಡ್ತಾರೆ. ಬೇಡ ಸರ್, ಈಗ ನಾನು ನನ್ನ ಡಿಫೆಂಡ್ ಮಾಡ್ಕೊಬೇಕು ಅಂತ ನನಗನ್ನಿಸ್ತಾ ಇಲ್ಲ. ಇಡೀ ಪ್ರಪಂಚನೇ ನನ್ನ ಕ್ರಿಮಿನಲ್ ಅಂತ ಅಂದ್ಕೊಂಡ್ರೂ ಪರವಾಗಿಲ್ಲ. ನನ್ನ ಹೆತ್ತ ತಾಯಿ ನನ್ನ ಕ್ರಿಮಿನಲ್ ಅಂತ ಅಂದ್ಕೊಳ್ದೇ ಇದ್ರೆ ಅಷ್ಟೇ ಸಾಕು ಸರ್ ನನಗೆ. ಯಾಕಪ್ಪ ಈಗೆಲ್ಲ ಮಾತಾಡ್ತೀಯಾ? ಇನ್ನೇನು ಮಾಡಲಿ ಸರ್? ನಾನು ತಪ್ಪು ಮಾಡಿಲ್ಲ ಅಂತ ಹೇಳಿದ್ರು ಯಾರು ನನ್ನ ನಂಬ್ತಾ ಇಲ್ಲ ಸರ್. ನನ್ನ ಹೆತ್ತ ತಾಯಿ ನನ್ನ ಮಾತನ್ನ ತಾಳ್ಮೆಯಿಂದ ಕೇಳಿದೆ. ತನ್ನ ಮಗ ನಿಜವಾಗ್ಲೂ ತಪ್ಪು ಮಾಡಿದ್ದನೋ ಇಲ್ವೋ ಅಂತ ಒಂದು ಕ್ಷಣನೂ ಯೋಚನೆ ಮಾಡಿಲ್ಲ ಸರ್. ನೀವಾದರೂ ನನ್ನ ಮಾತನ್ನ ನಂಬ್ತೀರಾ ಸರ್? ನೀವು ಪರ್ಮಿಷನ್ ಕೊಟ್ಟರೆ ಒಂದೇ ಒಂದು ಗಂಟೆ ನಮ್ಮಮ್ಮನ ಮಾತಾಡ್ಸ್ಕೊಂಡು ಬರ್ತೀನಿ ಸರ್. ಪ್ಲೀಸ್ ಸರ್. ಮದುವೆ ಆಗೋ ಗುಂಡ ಅಂದರೆ ನೀನೇ ನನ್ನ ಹೆಂಡತಿ ಅನ್ನೋಂಗೆ ಆಯಿತು ನಿನ್ನ ಕತೆ. ಏನೋ ನಮ್ಮ ಆರ್ಯ ಸಾಹೇಬ್ರು ಅಣ್ಣ ಅಂತ ಸ್ವಲ್ಪ ಸಿಂಪತಿಲಿ ಮಾತಾಡ್ಸಿದ್ರೆ ನನ್ನ ಕೆಲಸನೇ ಕಳ್ಕೊಳ್ಳೋಂಗೆ ಮಾಡಂಗಿದೆಯಾ? ಇಲ್ಲ ಸರ್, ಖಂಡಿತವಾಗ್ಲೂ ನಂಬಿಕೆಗೆ ದ್ರೋಹ ಮಾಡಲ್ಲ ಸರ್. ನೀವು ಹೇಳಿದ ಟೈಮಿಗೆ ಕರೆಕ್ಟಾಗಿ ಇಲ್ಲಿರ್ತೀನಿ ಸರ್. ಒಂದೇ ಒಂದು ಚಾನ್ಸ್ ಕೊಡಿ ಸರ್ ಪ್ಲೀಸ್. ನಾನು ಹೋಗಿ ನಮ್ಮ ಅಮ್ಮನ ಮಾತಾಡ್ಸ್ಕೊಂಡು ಬರ್ತೀನಿ ಪ್ಲೀಸ್ ಸರ್, ದಯವಿಟ್ಟು ಸರ್, ಪ್ಲೀಸ್ ಸರ್. ನಿನ್ನನ್ನು ಹೀಗೆ ಬಿಟ್ಟರೆ ನನ್ನ ಬುಡಕ್ಕೆ ಬತ್ತೀಯಾ ಅಂತ ಕಾಣುತ್ತೆ. ನಿನ್ನ ಫ್ರೆಂಡ್ಸ್ ಯಾರಿಗಾದ್ರೂ ಹೇಳಿ ಒಬ್ಬ ಲಾಯರ್ನ ಅಪಾಯಿಂಟ್ ಮಾಡೋಕ್ಕೆ ಹೇಳು. ಇಲ್ಲ ಅಂದರೆ 7 ವರ್ಷ ಜೈಲಲ್ಲೇ ಕೊಳಿಬೇಕಾಗುತ್ತೆ. ಹುಷಾರ್.
ಹೋಗ್ಲಿ ಬಿಡ್ರಿ, ಅವನೆಲ್ಲೂ ಹೋಗಲ್ಲ. ಅಮ್ಮ ನಿನ್ ಮೇಲೆ ಆಣೆ ಇಟ್ಟು ಹೇಳ್ತಾ ಇದೀನಮ್ಮ, ಖಂಡಿತವಾಗ್ಲೂ ನಾನು ಸಾಕ್ಷಿಗೆ ಆಕ್ಸಿಡೆಂಟ್ ಮಾಡಿಲ್ಲ ಅಮ್ಮ. ಅಮ್ಮ ನನ್ ಮಾತ್ ನಂಬಮ್ಮ. ಅಮ್ಮ ನಾನ್ ನಿನ್ ಮಗ. ನೀನ್ ಹೊಟ್ಟೆಲ್ ಹುಟ್ಟಿರೋ ಮಗ ಅಮ್ಮ. ಇಷ್ಟು ಕಟುಕಾಗಕ್ ಸಾಧ್ಯನ ಹೇಳಮ್ಮ? ಅಮ್ಮ ನನ್ ಯಾರು ನಮ್ದೇ ಇದ್ರು ಪರವಾಗಿಲ್ಲ ಅಮ್ಮ, ನೀನೊಬ್ಳು ನನ್ನ ಅಪರಾಧಿ ಅಲ್ಲ ಅಂತ ಹೇಳಮ್ಮ. ನಾನ್ ನೆಮ್ಮದಿಯಾಗಿ ನೇಣ್ ಕಂಬಕ್ಕೆ ತಲೆ ಕೊಟ್ಟು ಪ್ರಾಣ ಬಿಡ್ತೀನಮ್ಮ. ಆದ್ರೆ ನೀನ್ ನನ್ ಕೊಲೆಗಾರ ಅಂದ್ರೆ ನನ್ ಕೈ ತಡ್ಕೊಳಕ್ ಆಗಲ್ಲ ಅಮ್ಮ. ಅಮ್ಮ ನನ್ ಮಾತ್ ನಂಬಮ್ಮ. ಅಮ್ಮ ಪ್ಲೀಸ್ ನನ್ ಮಾತ್ ನಂಬಮ್ಮ. ಪ್ಲೀಸ್ ಮಾತಾಡಮ್ಮ. ಅಮ್ಮ ಯಾಕಮ್ಮ ಮಾತಾಡ್ತಿಲ್ಲ? ಮಾತಾಡಮ್ಮ, ಒಂದೇ ಒಂದ್ಸರಿ ಹೇಳಮ್ಮ. ನಾನು ಏನು ತಪ್ಪು ಮಾಡಿಲ್ಲ ಅಮ್ಮ. ಅಮ್ಮ ನನ್ ಮಾತ್ ನಂಬಮ್ಮ. ಆರ್ಯ, ಇವ್ನು ನನ್ನ ಹತ್ರ ಹಾಕ್ಬಿಟ್ಟಿದ್ಯಾ? ಕರ್ಕೊಂಡು ಹೋಗೋ ನನ್ನ, ಕರ್ಕೊಂಡು ಹೋಗೋಂದೆ. ನನ್ ಮಾತ್ ನಂಬಮ್ಮ.